ಪಾಟೀಲ್ ಅವರು, ಭಗವಂತ್ ಖೂಬಾಜಿ ಅವರು, ಎಸ್ ಕೆ ಬೆಳ್ಳುಪ್ಪಿ ಮಾಜಿ ಸಚಿವರು, ಮಲ್ಲಿಕಾರ್ಜುನ್ ಖೂಬಾಜಿ ಅವರು, ಈಶ್ವರ್ ಸಿಂಗ್ ಠಾಕೂರ್ ಅವರು, ಅಮರನಾಥ್ ಪಾಟೀಲ್ ಜಿ ಅವರು, ಐಲಿನ್ ಜಾನ್ ಮಠಪತಿ ಜಿ ಅವರು, ಡಿ ಕೆ ಸಿದ್ದರಾಮ್ ಅವರು, ಪುಲಕಿತ ಯಾಮಿನಿ ಪುಲ್ಲ ಕುಸುಮಿತ ಧ್ರುವದಲ ಶೋಭಿನಿ ಸುಹಾಸಿನಿ ಮಾತಾ ಕಿ ವಂದೇ ವಂದೇ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೇರವಾಗಿ 1200 ಕೋಟಿ ಹಣವನ್ನು ನಾವು ಜಮೆಯನ್ನ ಮಾಡಿದ್ದೀವಿ. ಇದು ನಮ್ಮ ಮೋದಿ ಸರ್ಕಾರದ ಸಾಧನೆ. ನಿಮ್ಮ ಕಾಂಗ್ರೆಸ್ ಸಿದ್ದರಾಮಣ್ಣ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರು ಕೊಡುವಂತ 4,000 ರೂಪಾಯಿ ಬಂದ್ ಮಾಡಿದ್ರಿ. ಬೊಮ್ಮಾಯಿ ಸರ್ಕಾರ ವಿದ್ಯಾನಿಧಿ ಕೊಡುವಂತದ್ದನ್ನ ಬಂದ್ ಮಾಡಿದ್ರಿ. ಈ ವರ್ಷ ಭೀಕರ ಬರಗಾಲ ಬಂದಿದೆ, ರೈತರು ಕಂಗಾಲಾಗಿದ್ದಾರೆ, ಬರಗಾಲ ಘೋಷಣೆ ಆಗಿದೆ. ಇಲ್ಲಿಯವರೆಗೆ ಪರಿಹಾರ ಕೊಡಲಿಲ್ಲ. ಈಶ್ವರ್ ಖಂಡ್ರೆ ಅವರೇ, ನೀವು 10 ತಿಂಗಳಿಂದ ಈ ರೈತರ ಸಮಸ್ಯೆಗಳನ್ನ ಒಂದೇ ಒಂದು ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ನಿಮ್ಮ ಸರ್ಕಾರ ಮಟ್ಟದಲ್ಲಿ ನೀವು ಚರ್ಚೆಯನ್ನ ಮಾಡಿದಂಥದ್ದಲ್ಲ. ಇದು ನಿಮ್ಮ ರೈತ ವಿರೋಧಿ ಸರ್ಕಾರ ಅಲ್ವಾ? ಅಷ್ಟೇ ಅಲ್ಲ, ಏನು ಸಾಧನೆ ಮಾಡಿಲ್ಲ ಭಗವಂತ ಖೂಬ. ಏನು 10 ವರ್ಷದಲ್ಲಿ 1,00,000 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದೆ. ಮತ್ತೊಮ್ಮೆ ಹೇಳ್ತೀನಿ ಪತ್ರಕರ್ತ ಬಂಧುಗಳೇ, ನಮ್ಮ ಕಾರ್ಯಕರ್ತರೇ, 10 ವರ್ಷದಲ್ಲಿ 1,00,000ಕ್ಕೂ ಹೆಚ್ಚು ಕೋಟಿಯ ಅನುದಾನವನ್ನು ತಂದೆ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಿಗೆ ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನ 100% ಮುಟ್ಟಿಸಿದ್ದೀವಿ. ಮತ್ತು ಮೂಲಭೂತ ಸೌಕರ್ಯಗಳನ್ನ 65 ವರ್ಷದಲ್ಲಿ ಎಂದು ಜಿಲ್ಲೆಯನ್ನು ಕಂಡಿದ್ದಿಲ್ಲ. ಅದಕ್ಕಿಂತ 4 ಪಟ್ಟು 10 ವರ್ಷದಲ್ಲಿ ಮಾಡಿ ತೋರಿಸಿದ್ದೀವಿ. 2014-15ಕ್ಕಿಂತ ಮುಂಚೆ ಬೀದರ ಜಿಲ್ಲೆ ಹಿಂದುಳಿದಂತಹ ಜಿಲ್ಲೆ ಅನ್ನುವಂತ ಹಣೆಪಟ್ಟಿಯನ್ನ ಕಟ್ಟಲಿಕ್ಕೆ ಯಾರಾದರೂ ಕಾರಣ ಇದ್ರೆ ನಿಮ್ಮ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣ ಅನ್ನುವಂಥದ್ದು ಘಂಟಾಘೋಷವಾಗಿರುತ್ತೆ. ಈಗ 2014 ನಂತರ ಬೀದರ ಜಿಲ್ಲೆಯ ಅಭಿವೃದ್ಧಿ ವೇಗಗತಿಯಲ್ಲಿ ಮುಂದೆ ಹೋಗ್ತಾ ಇದೆ. ನಾನು ವಿಶ್ವಾಸವನ್ನು ಕೊಡ್ತೀನಿ ನನ್ನ ಜಿಲ್ಲೆಯ ಜನತೆಗೆ, ಮುಂದಿನ 5 ವರ್ಷದಲ್ಲಿ ಬೀದರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಗಳ ಪಟ್ಟಿಯಲ್ಲಿ ಸೇರಿಸ್ತೀನಿ ಅನ್ನೋಂಥದ್ದನ್ನ ನನ್ನ ಗ್ಯಾರಂಟಿಯನ್ನ ಕೊಡ್ತೀನಿ. ಜನಸ್ತೋಮ, ಅವರ ತಾಳ್ಮೆ, ನಮ್ಮ ನಾಯಕರ ನುಡಿಗಳು, ಅವರ ಭಾವನೆಗಳು ನಿಜವಾಗಲೂ ಅವರ ಋಣ ನಾನು ಈ ಜನ್ಮದಲ್ಲಿ ತೀರಿಸಲಿಕ್ಕಾಗಲ್ಲ ಅಂತ ಒಂದು ಒಳ್ಳೆ ರೀತಿಯಲ್ಲಿ ಅವರು ಪಕ್ಷವನ್ನು ಗೆಲ್ಲಿಸಬೇಕಂತ ಗೊತ್ತಾ ಪಣ ತೊಟ್ಟಿ ಸಂಕಲ್ಪನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬಂದಿದ್ರು 150 ಸೀಟ್ ಬರಲ್ಲ ಬಿಜೆಪಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿದು ಎಷ್ಟು ಬರ್ತದೋ ಅದರ ಹೇಳ್ಬೋದು. ಹೋಗ್ಲಿ, ನಮ್ದು ಹೇಳೋಣ ನಾವು 4 ಸೆಪರ್, ಅವನದು ಎಷ್ಟು ಬರ್ತವ? ನಿಲ್ಲಕ್ಕೆ 200 ಸೀಟ್ ನಿಂತಾನವ. ಮತ್ತು ಅವ ಹ್ಯಾಂಗೆ ದೇಶದ ಪ್ರಧಾನಮಂತ್ರಿ ಆಗ್ತಾನೆ? ಯಾವ ಪಾರ್ಟಿ ಒಂದಾದ್ರೂ ಪಾರ್ಟಿ ನಿಂತ್ಕೊಂಡದ? ಭಯ ಶುರುವಾಗಿದೆ ಸರ್. ಯಾರಿಗೆ? ನಮ್ಗೆ ನಮ್ಗೆ ಅವ್ರಿಗೆ
ಖಂಡಿತವಾಗಿ ಇದು ಅಬ್ಕಿ ಬಾರ್ 400 ಪಾರ್ ಸುಮಾರು 9 ತಿಂಗಳಿಂದ ನಡೀತದೆ. ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಘೋಷವಾಕ್ಯ ಅಲ್ಲ, ಇದು ಜನರ ಅಂತರಾತ್ಮದಿಂದ ಬಂದಿರುವಂಥ ಘೋಷವಾಕ್ಯ. ಅಂದರೆ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತವನ್ನು ನೋಡಿ ದೇಶಕ್ಕೆ ಮೋದಿಯವರು ಅನಿವಾರ್ಯ. ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ಮಾತ್ರ ಈಗ ಅಭಿವೃದ್ಧಿ ಹೊಂದುವಂಥ ವೇಗವನ್ನು ಮುಂದೆ ನಡ್ಕೊಂಡು ಹೋಗ್ತದೆ. ಕಾಂಗ್ರೆಸ್ಸಿನವರು ಯಾವುದೇ ಕಾರಣಕ್ಕೆ ಅಧಿಕಾರದಲ್ಲಿ ಬರಲ್ಲ ಅಂತ ತಿಳಿದು ಈಗಾಗಲೇ ಅನೇಕ ಮತ್ತೆ ಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಕಾರಣ ಅವರಿಗೆ ಅಧಿಕಾರಕ್ಕೆ ಬರಲ್ಲ ಅಂತ ಗ್ಯಾರಂಟಿ ಇದೆ, ಹೀಗಾಗಿ ಅವರು ಅಂತ ಘೋಷಣೆ ಮಾಡಿದ್ದಾರೆ. ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ಮುಂಬರುವಂಥ 5 ವರ್ಷ ಅಷ್ಟೇ ಅಲ್ಲ 25 ವರ್ಷದವರೆಗೆ ಭಾರತ ವಿಶ್ವಗುರು ಆಗಬೇಕು, ಭಾರತ ಅಭಿವೃದ್ಧಿ ಹೊಂದಿದಂಥ ದೇಶವಾಗಬೇಕು ಅನ್ನುವಂಥದ್ದನ್ನು ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ನಾವು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀವಿ, ಮೋದಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಜನರು ಮೋದಿ ಗ್ಯಾರಂಟಿ ಮೇಲೆ ವಿಶ್ವಾಸ ಇದೆ, ಅವ್ರ ಮೇಲೇ ಗ್ಯಾರಂಟಿ ಇದೆ. ಆಧಾರದ ಮೇಲೆ ಚುನಾವಣೆ ಎದುರಿಸ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಂದಿದ್ದಾರೆ. ಖಂಡಿತವಾಗಿಯೂ ಈ ಕ್ಷೇತ್ರದ ಜನತೆ ನಾನು 10 ವರ್ಷದ ಸಾಧನೆಗಳನ್ನು ನೋಡಿದ್ದಾರೆ, ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದೀನಿ ಅಂತ ನೋಡಿದ್ದಾರೆ. ಹೀಗಾಗಿ ಅವರ ಹಣದ ಆಟ, ಸರ್ಕಾರದ ದುರ್ಬಳಕೆ ಆಟ ಯಾವುದಕ್ಕೂ ನಡಿಗುಡಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಜನ ಸಾಬೀತು ಮಾಡಿದ್ದಾರೆ. ಅದೇ ನಾವು ಅವರನ್ನು ಆಮಂತ್ರಿಸಿದ್ದೆವು, ಬರುವಂಥ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅಮಿತ್ ಶಾ ಅವರು ಬರ್ತಾರೆ, ನಡ್ಡಾ ಅವರು ಬರ್ತಾರೆ, ಯಡಿಯೂರಪ್ಪ ಅವರು ಬರ್ತಾರೆ, ಮೋದಿಯವರು ಬರ್ತಾರೆ, राज्य नायक बताओ। सागर खंडे डिबेट के लिए अरे यार काय के लिए डिबेट बताओ ना, क्या किसके लिए? हर बार एक सवाल पूछते हैं। हर बार एक सवाल पूछते हैं। तो सवाल पूछने के लिए लोगों का योगदान भी चाहिए ना, उनका योगदान आज तक क्या है पूछो ना उसको। क्या योगदान? ठीक है ना, वो तो सारे जवाब उनका पिताजी को 10 साल से देते आ रहा हूँ मैं सवाल का जवाब, और उनका पिताजी को जो मैंने 10 साल से पूछ रहा हूँ आज तक मेरा जवाब एक भी नहीं दिया उन्होंने। धन्यवाद बंधुगळे।